ಸರ್ ಡಾರ್ಫಾರ್ ನ ಸಾಕ್ತಾರೆ, ಇದುವರೆಗೂ ಯಾರು ಲಾಸ್ ಆಗಿಲ್ಲ ಸರ್. 100% ಲಾಭ ಐತೆ ಸರ್ ಇದ್ರಲ್ಲಿ. ಸರ್ ಯಾರು ಪ್ಯಾಷನ್ ಇಟ್ಕೊಂಡು ಡಾರ್ಫಾರ್ ನ ಸಾಕ್ಬೇಕು ಅಂತ ಇದ್ರೆ ಬನ್ನಿ ಸರ್, ನಮ್ಮ ಹತ್ರ ಎಲ್ಲಾ ಫಾರಂ ಗಿಂತ ತುಂಬಾ ಕಮ್ಮಿ ರೇಟ್ ಕೊಡ್ತೀವಿ ಸರ್. ಬೇರೆ ತಳಿ ಹೋಲಿಸ್ಕೊಂಡ್ರೆ ತುಂಬಾ ಬೇಗ ಗ್ರೋತ್ ಬರುತ್ತೆ ಸರ್. 3 ತಿಂಗಳಿಗೆ 25-30 ಕೆಜಿ ಬರುತ್ತೆ ಸರ್ ಇದು. ಸರ್ ಡಾರ್ಫಾರ್ 100 ಕೆಜಿ ಇರಲಿ 120 ಕೆಜಿ ಇರಲಿ ಮಾಂಸ ಬಲಿಯಲ್ಲ ಸರ್. ಎಳೆ ಮಾಂಸ ತರ ತುಂಬಾ ಟೇಸ್ಟ್ ಆಗಿರುತ್ತೆ ಸರ್ ತಿನ್ನೋದಕ್ಕೆ. ಸರ್ ನಮ್ಮಲ್ಲಿ ವರ್ಷ ಪೂರ್ತಿ ಡಾರ್ಫಾರ್ ಕುರಿ ಸಿಗುತ್ತೆ ಸರ್. 365 ದಿವಸ ಯಾವಾಗ ಕಾಲ್ ಮಾಡಿ ಯಾವಾಗ ಬನ್ನಿ ಸರ್, ನಮ್ಮ ಹತ್ರ ಮರಿ ಇರುತ್ತೆ ಸರ್. ಸರ್ ಬೇರೆ ಕುರಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ ಡಾರ್ಫರ್ ರೋಗ ಬಹಳ ಕಮ್ಮಿ ಸರ್. ಸರ್ ಡಾರ್ಫರ್ ಅಂದ್ರೆ ಅದ್ರಲ್ಲೂ ತುಂಬಾ ಕಾಸ್ಟ್ಲಿ, 2 ಲಕ್ಷ 3 ಲಕ್ಷ ಅಂತ ಅಂತಾರೆ ಸರ್. ಅದು ಪ್ಯೂರ್ ಬಂದು 2 ಲಕ್ಷ 3 ಲಕ್ಷ ಐತೆ ಸರ್. ಜನರೇಷನ್ ಅಷ್ಟೇನ್ ಕಾಸ್ಟ್ಲಿ ಇರೋಲ್ಲ ಸರ್. ಸಾಮಾನ್ಯ ರೈತರು ಕೈಗೆ ಎಟ್ಕೋದ್ರಲ್ಲಿ ನಾವು ಮರಿದ ಕೊಡ್ತೀವಿ ಸರ್. ಸರ್ ಈ ಡಾರ್ಫರ್ ತಳಿ ಬಂದು ಸೌತ್ ಆಫ್ರಿಕನ್ ಬ್ರೀಡ್ ಸರ್. ಇದು ಎಲ್ಲಾ ವೆದರ್ಗೂ ಹೊಂದ್ಕೊಳ್ಳುತ್ತೆ ಸರ್. ಇದು ಈ ಬೇಸಿಗೆ ಆಗೋದು, ಮಳೆಗಾಲ ಆಗೋದು, ಚಳಿಗಾಲ ಆಗೋದು, ಪ್ರತಿ ವೆದರ್ಗೂ ಹೊಂದ್ಕೊಳ್ಳುತ್ತೆ ಸರ್ ಇದು. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ಸೊ ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಹೊನ್ನಮಡು ಗ್ರಾಮದಲ್ಲಿರುವಂತಹ ಪ್ರತಾಪ್ ಅವರ ಒಂದು ಈ ಡಾರ್ಫರ್ ಕುರಿ ಫಾರಂಗೆ ಬಂದಿದ್ದೀನಿ. ಸೊ ಇಲ್ಲಿಗೆ ಯಾಕಪ್ಪ ಬಂದಿದ್ದೀನಪ್ಪ ಅಂತಂದ್ರೆ, ಸೊ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ ನಾವು 3 ವರ್ಷದಿಂದ ಈ ಡಾರ್ಫರ್ ಕುರಿಗಳನ್ನ ಸಾಕ್ತಾ ಇದೀವಿ. ಸೊ ಬೇರೆ ಒಂದು ತಳಿಗಳಿಗೆ ಹೋಲಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಲಾಭ ಇದೆ ಸರ್. ಸೊ ಯಾರು ಒಬ್ಬ ಯುವ ಉತ್ಸಾಹಿ ರೈತರು ಡಾರ್ಫರ್ ಕುರಿಗಳನ್ನ ಬ್ರೀಡಿಂಗ್ ಪರ್ಪಸ್ಗೆ ಸಾಕ್ತಾರೋ, ಸೊ ಅವ್ರಿಗೆ ನಾವು ಬೇರೆ ಕಡೆ ಏನ್ ರೇಟ್ ಕೊಡ್ತಾ ಇದಾರಲ್ಲ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀನಿ. ಈ ಒಂದು ಡಾರ್ಫರ್ ತಳಿ ಬೆಳಿಬೇಕು ಅಂತ ಹೇಳ್ತಾ ಇದಾರೆ. ಸೊ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬೋಣ. ನಮಸ್ಕಾರ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಸರ್? ಸರ್ ನನ್ನ ಹೆಸರು ಪ್ರತಾಪ್ ಅಂತ, ಊರು ಹೊನ್ನೆಮಡು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ ಸರ್. ಓಕೆ ಸರ್, ಈಗ ಇಲ್ಲಿ ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದೀರಿ ಸರ್? ಸರ್ ನಾವು 3 ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್. ಓಕೆ ಸರ್, ಈಗ 3 ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಕುರಿ ಸಾಕಾಣಿಕೆ ಲಾಭ ಇದೆಯಾ ಸರ್? ಇದೆ ಸರ್ ಲಾಭ. ಅಂದ್ರೆ ಯಾವ ತರ ಮಾಡಿದ್ರೆ ನಾವು ಲಾಭ ಗಳಿಸಬಹುದು ಸರ್? ಸರ್ ಅಂದ್ರೆ ನಾಟಿ ಕುರಿಗಿಂತ ಡಾರ್ಫರ್ ಕುರಿನ ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಲಾಭ ಗಳಿಸ್ಬೋದು ಸರ್. ಓಕೆ ಸರ್, ಈಗ ಡಾರ್ಫರ್ ಕುರಿಗಳನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದೀರಿ ಸರ್? ಸರ್ ನಾವು 3 ವರ್ಷದಿಂದ ಸಾಕ್ತಾ ಇದೀವಿ ಡಾರ್ಫರ್. ಓಕೆ ಸರ್, ಈಗ ಬೇರೆ ತಳಿಗಳಿಗಿಂತ ನೀವು ಡಾರ್ಫರ್ ಕುರಿನೇ ಸಾಕೋದಕ್ಕೆ ಕಾರಣ ಸರ್? ಸರ್ ಕಾರಣ ಗ್ರೋತಿಂಗ್ ಬೇಗ ಜಾಸ್ತಿ ಆಗುತ್ತೆ ಸರ್. ಈಗ 3 ತಿಂಗಳಿಗೆ ನಾಟಿ ಕುರಿ ಅವರೇಜ್ ಒಂದು 15 ಕೆಜಿ ಬರುತ್ತೆ ಅಂತಂದ್ರೆ, ಈ ಡಾರ್ಫರ್ ತೆಗೆದ್ರೆ ತಂದು ಒಂದು ಗಂಡನ್ನ ಕ್ರಾಸ್ ಮಾಡಿಸಿದ್ರೆ 18-20 ಕೆಜಿ ಬರುತ್ತೆ ಸರ್ 3 ತಿಂಗಳ ಅವರೇಜ್. ಓಕೆ ಸರ್, ಈಗ ಮಾರ್ಕೆಟ್ ಅಲ್ಲಿ ಹೆಂಗಿದೆ ಸರ್ ಡಿಮ್ಯಾಂಡ್? ಸರ್ ಡಿಮ್ಯಾಂಡ್ ಐತೆ ಸರ್ ಇದು ಮಾರ್ಕೆಟ್ ಅಲ್ಲಿ. ಡಾರ್ಫರ್ ಕುರಿ ಸಾಕಾಣಿಕೆಯಲ್ಲಿ ಕುರಿಗಳಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ರೋಗಗಳೇನಾದ್ರು ಬರ್ತಾವ ಸರ್? ಇಲ್ಲ ಸರ್, ನಾಟಿ ಕುರಿ ಹೋಲಿಸ್ಕೊಂಡ್ರೆ ಡಾರ್ಫರ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಸರ್. ಇದಕ್ಕೆ ರೋಗಗಳು ಬರಲ್ಲ. ಮತ್ತೆ 3 ತಿಂಗಳು ಒಂದ್ಸಲ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಏನ್ ತೊಂದರೆ ಇಲ್ಲ ಸರ್ ಇದು. ಅಂದ್ರೆ ಯಾವ ತರ ವ್ಯಾಕ್ಸಿನ್ ಮಾಡ್ಕೋಬೇಕಾಗುತ್ತೆ? ಮಾಮೂಲಿ HSR, PP ಈ ತರ ಮಾಡ್ಕೋಬೇಕು ಸರ್. ಓಕೆ ಸರ್, ಇದು ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಒಂದು ವರ್ಷಕ್ಕೆ ಎಷ್ಟು ಮರಿ ಕೊಡುತ್ತೆ? ಅದಕ್ಕಿಂತ ಜಾಸ್ತಿ ಕೊಡುತ್ತಾ ಇಲ್ಲ ಬೇರೆ ತಳಿಗಳಿಗಿಂತ ಕಡಿಮೆ ಕೊಡುತ್ತಾ ಸರ್? ಸರ್ ಬೇರೆ ತಳಿ ಹೋಲಿಸಿದ್ರೆ ಸರ್ ಇದು ಟ್ವಿನ್ಸ್ ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಸರ್. 100ಕ್ಕೆ ಒಂದು 60% ಜಾಸ್ತಿ ಟ್ವಿನ್ಸ್ ಬರೋ ಸಾಧ್ಯತೆ ಇದೆ ಸರ್ ಇದ್ರಲ್ಲಿ. ಓಕೆ ಮತ್ತೆ ಗ್ರೋತಿಂಗ್ ಚೆನ್ನಾಗೈತೆ ಸರ್. ಒಂದು ವರ್ಷಕ್ಕೆ ಎಷ್ಟು ಸಲ ಮರಿ ಹಾಕುತ್ತೆ ಸರ್ ಇದು? ಸರ್ ಇದು 2 ವರ್ಷ 3 ಮರಿ ಸರ್. 8 ತಿಂಗಳಿಗೆ 1 ಮರಿ ಕೊಡುತ್ತೆ ಇವು. 8 ತಿಂಗಳಿಗೆ 1 ಮರಿ ಕೊಡುತ್ತೆ. ಸೊ 60% ಅವಳಿ ಜವಳಿ ಮರಿ ಹಾಕೋ ಸಾಧ್ಯತೆ ಐತೆ. ಓಕೆ, ಡಾರ್ಫರ್ ಕುರಿಯ ಲಕ್ಷಣಗಳು ಯಾವ ತರ ಇರುತ್ತೆ ಅಂತ ತಿಳಿಸ್ಕೊಡ್ತೀರಾ ಸರ್? ಸರ್ ಡಾರ್ಫರ್ ಕುರಿಗೆ ಬಂದು ಇಲ್ಲಿ ನೋಡಿ ಸರ್, ಇದು ಆಯ್ತಾರ ಇದು. ಹಾ ಸರ್. ಸರ್ ಪಂಚಿಂಗ್ ಮೋಸ್ ಬರ್ಬೇಕು ಸರ್ ಈ ತರ ಡಾರ್ಫರ್ ಅಲ್ಲಿ. ಮತ್ತೆ ಎದೆ ಭಾಗ ಗುಂಡಿಯ ಗಟ್ಟಿ ಇರುತ್ತೆ. ಮತ್ತೆ ಮೀಟ್ ಪರ್ಪಸ್ ಅಲ್ಲಿ ವೇಟ್ ಜಾಸ್ತಿ ಇರುತ್ತೆ ಸರ್. ಈಗ ಇವನ್ ಬಂದು 2.5-3 ವರ್ಷ ಆಗೈತೆ ಇವನು ಬಂದು. ಈಗ ಇದು 3 ವರ್ಷದ ಸರ್ ಇದು? ಹಾ ಸರ್, 3 ವರ್ಷ ತುಂಬಾ ಐತೆ ಸರ್. ಈಗ ಇದಕ್ಕೆ 6 ಐತೆ. ಇದು ಏನಿಲ್ಲ 90+ ಅಲ್ಲಿ ಐತೆ ಸರ್. ಈಗ 90 ಕೆಜಿ ಮೇಲೆ ಇದೆ ಸರ್. 90+ ಮೇಲೆ ಬರ್ತಾನೆ ಸರ್ ಈಗ ವೇಟ್. ಓಕೆ ಸರ್, ಈಗ ಬೇರೆ ತಳಿಗಳ ಮಾಂಸಕ್ಕೆ ಹೋಲಿಸ್ಕೊಂಡ್ರೆ ಈ ತಳಿಯ ಮಾಂಸ ಯಾವ ತರ ಇರುತ್ತೆ ಅಂತ ಹೇಳ್ತೀರಾ? ಸರ್ ಬೇರೆ ತಳಿ ಮಾಂಸಕ್ಕೆ ಹೋಲಿಸ್ಕೊಂಡ್ರೆ ಈ ತಳಿ ಸರ್ ರೆಡ್ ಮೀಟ್ ಜಾಸ್ತಿ ಸರ್ ಇದ್ರಲ್ಲಿ. ಮತ್ತೆ ಚರ್ಬಿ ಜಾಸ್ತಿ ಬರಲ್ಲ. ಮತ್ತೆ ಟೇಸ್ಟ್ ಆಗಿರುತ್ತೆ ಮಾಂಸ. ಇದು 90 ಕೆಜಿ ಇದೆ ಅಂತ ಹೇಳಿದ್ರಿ. ಸೊ ಸಾಮಾನ್ಯವಾಗಿ ಮಟನ್ ಪರ್ಪಸ್ಗೆ ಮರಿಗಳನ್ನ ತಗೊಳ್ಳೋರು ಏನ್ ಹೇಳ್ತಾರೆ ಅಂದ್ರೆ, ಸರ್ 90 ಕೆಜಿ ಬರುತ್ತಂತಂದ್ರೆ ಅದ್ರ ಮಾಂಸ ಬಂದು ಬಲ್ತಿರೋ ತರ ಬರುತ್ತೆ, ಎಳೆ ಮಾಂಸದ ತರ ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಿ ಸರ್ ಇದಕ್ಕೆ? ಸರ್ ಆ ತರ ಏನಿಲ್ಲ ಸರ್. ಇದು ಇದರಲ್ಲಿ ಚರ್ಬಿ ಕಮ್ಮಿ ಇರೋದ್ರಿಂದ, ಇದು ರೆಡ್ ಮೀಟ್ ಜಾಸ್ತಿ ಇರೋದ್ರಿಂದ ಮಾಂಸ ಆ ತರ ಏನ್ ಟೇಸ್ಟ್ ಬರಲ್ಲ ಸರ್. ಚೆನ್ನಾಗಿರುತ್ತೆ ಸರ್. ಅಂದ್ರೆ ಎಳೆ ಮಾಂಸ ತರನೇ ಟೇಸ್ಟ್ ಬರುತ್ತೆ ಅಂತ? ಎಳೆ ಮಾಂಸ ಏನಿರುತ್ತೆ, ನಾಟಿ ಮರಿ ಏನ್ ಬರುತ್ತೆ ಸರ್ ಟೇಸ್ಟ್, ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ಇದು ಡಾರ್ಫರ್ ಕುರಿ ಏನಿದೆಯಲ್ಲ, ಇದು ನಮ್ಮ ದೇಶದ್ದಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಕುರಿ ಬಂದು ನಮ್ಮ ದೇಶದ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತಾ? ಹಾಗೆ ಇದ್ರ ಮೇವೇನೋ ಸಪರೇಟ್ ಮೇವು ಕೊಡ್ಬೇಕಾ, ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ಮಣ್ಣಿನಲ್ಲಿ ಏನ್ ಸಿಗುತ್ತೆ ಅದೇ ಮೇವು ಕೊಟ್ರೆ ಆಗುತ್ತೆ ಸರ್? ಸರ್ ಈ ಡಾರ್ಫರ್ ತಳಿ ಬಂದು ಸೌತ್ ಆಫ್ರಿಕನ್ ಬ್ರೀಡ್ ಸರ್. ಇದು ಎಲ್ಲಾ ವೆದರ್ಗೂ ಹೊಂದ್ಕೊಳ್ಳುತ್ತೆ ಸರ್. ಇದು ಈ ಬೇಸಿಗೆ ಆಗೋದು, ಮಳೆಗಾಲ ಆಗೋದು, ಚಳಿಗಾಲ ಆಗೋದು, ಪ್ರತಿ ವೆದರ್ಗೂ ಹೊಂದ್ಕೊಳ್ಳುತ್ತೆ ಸರ್. ಇದು ಏನ್ ತೊಂದರೆ ಏನಾಗಲ್ಲ. ಅಂದ್ರೆ ಇದನ್ನ ನಾವು
ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕ್ಬೋದಾ? ಅಂದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತಲ್ಲ ಸರ್, ಏನ್ ತೊಂದರೆ ಆಗಲ್ವಾ? ಸಾಕ್ಬೋದು ಸರ್, ಏನು ತೊಂದರೆ ಆಗಲ್ಲ ಸರ್, ಎಲ್ಲಾ ವೆದರ್ಗೂ ಹೊಂದ್ಕೊಳ್ಳುತ್ತೆ ಸರ್. ನಮ್ ಫಾರಂ ಇಂದಾನೆ ಉತ್ತರ ಕರ್ನಾಟಕ ರಾಯಚೂರು ಮರಿಗಳನ್ನ ತಗೊಂಡ್ ಹೋಗಿದ್ದಾರೆ, ಸಾಕಿದ್ದಾರೆ ಸರ್, ಏನು ಪ್ರಾಬ್ಲಮ್ ಏನಾಗಲ್ಲ ಸರ್ ಇದು. ಅಂದ್ರೆ ಇಲ್ಲಿಂದ ಆಲ್ರೆಡಿ ತಗೊಂಡ್ ಹೋಗ್ತಾ ಇದಾರೆ ಹಾ ಸರ್, ತಗೊಂಡ್ ಹೋಗ್ತಾ ಇದಾರೆ ಆಲ್ರೆಡಿ. ಓಕೆ ಸರ್, ಮೇವೆಲ್ಲ ಯಾವ ತರ ಬೇಕಾಗುತ್ತೆ ಸರ್ ಇದಕ್ಕೆ? ಸರ್ ಮೇವೆಲ್ಲ ಮಾಮೂಲಿ ಸರ್, ಬೆಳಿಗ್ಗೆ ಒಂದ್ ಟೈಮ್ ರಾಗಿ ಹುಲ್ ಕೊಡ್ತೀವಿ. ರಾಗಿ ಹುಲ್ ಆದ್ಮೇಲೆ ಮಧ್ಯಾಹ್ನ ಮಾಮೂಲಿ ನೇಪಿಯರ್, ಉಪ್ಪಿನಲ್ಲಿ ಅಲ್ಜೋಳ 3 ಮಿಕ್ಸ್ ಮಾಡಿ ಕೊಡ್ತೀವಿ. ಸಾಯಂಕಾಲ ಫೀಡಿಂಗ್ ಮಾಡ್ತೀವಿ ಒಂದ್ ರೌಂಡ್. ಸಾಯಂಕಾಲ ಫೀಡಿಂಗ್ ಆದ್ಮೇಲೆ ಸೈಲೇಜ್ ಹಾಕ್ತಿವಿ ಸರ್. ಓಕೆ, ಅಂದ್ರೆ ಈಗ ನಾವು ನಾರ್ಮಲ್ ಆಗಿ ಬೇರೆ ಬೇರೆ ತಳಿಯ ಕುರಿಗಳಿಗೆ ಏನ್ ಕೊಡ್ತೀವಲ್ಲ ಅದೇ ತರ ಮೇವು ಕೊಟ್ರೆ ಆಗುತ್ತೆ ಸರ್? ಹಾ ಸರ್, ಅದೇ ಮೇವು ಕೊಡುವ ಸರ್, ಏನ್ ಮೇವು ಕೊಟ್ರೆ ತಿನ್ನುತ್ತೆ ಸರ್ ಇದು. ಓಕೆ ಸರ್. ಸರ್, ಈಗ ಡಾರ್ಪರ್ ಅಂದ ತಕ್ಷಣ ಎಲ್ಲರ ಮೈಂಡಲ್ಲಿ ಏನ್ ಬರುತ್ತೆ ಅಂದ್ರೆ ಬ್ಲಾಕ್ ಹೆಡೆಡ್ ಬರುತ್ತೆ, ಬಟ್ ಇಲ್ಲಿ ನೀವು ವೈಟ್ ಹೆಡೆಡ್ ಸಾಕ್ತಾ ಇದ್ದೀರಾ, ಏನಕ್ಕೆ ಅಂತ ಹೇಳ್ಬೋದಾ ಸರ್? ಸರ್ ಬ್ಲಾಕ್ ಹೆಡ್ ವೈಟ್ ಹೆಡ್ ಎರಡು ಐತೆ ಸರ್ ಡಾರ್ಪರ್ ಅಲ್ಲಿ. ವೈಟ್ ಹೆಡ್ ಡಾರ್ಪರ್ ಅಲ್ಲ ಅಂತ ಹೇಳಕ್ ಆಗಲ್ಲ ಸರ್. ಅದು ವೈಟ್ ಹೆಡ್ ಎಂತಕ್ ಸಾಕ್ತಾ ಇದೀವಿ ಅಂದ್ರೆ ನಮ್ ಇಂಡಿಯಾದಲ್ಲಿ ಸರ್ ಆಲ್ರೆಡಿ ಬ್ಲಾಕ್ ಹೆಡ್ ಐತೆ, ವೈಟ್ ಹೆಡ್ ತುಂಬಾ ಕಮ್ಮಿ ಸರ್ ಸಿಗ್ತಾ ಇರೋದು. ಹಾಗಾಗಿ ನಾವು ವೈಟ್ ಹೆಡ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅಂದ್ರೆ ವೈಟ್ ಹೆಡ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆನಾ ಸರ್? ಹಾ ಸರ್, ವೈಟ್ ಹೆಡ್ಗೆ ಡಿಮ್ಯಾಂಡ್ ಜಾಸ್ತಿ ಐತೆ ಸರ್, ಯಾಕೆ ಅಂದ್ರೆ ಎಲ್ಲೂ ಸಿಗ್ತಾ ಇಲ್ಲ ವೈಟ್ ಹೆಡ್, ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಐತೆ ಸರ್. ಸರ್, ಈಗ ಡಾರ್ಪರ್ ಸಾಕ್ತಾ ಇದ್ರಲ್ಲ, ಇದು ಮಾರ್ಕೆಟಿಂಗ್ ಯಾವ ತರ ಏನಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಸರ್ ಇದು ಮಾರ್ಕೆಟ್ ಬೇರೆ ನಾಟಿ ಗುರಿಗಳ ತರ ಸಂತೆಗೆ ತಗೊಂಡೋಗ್ ಮಾರೋದು, ಬೇರೆ ಯಾರನ್ನು ದಳ್ಳಾಳಿಗಳು ಕರ್ಕೊಂಡ್ ಮಾರೋ ಅಂತ ಅವಶ್ಯಕತೆ ಏನಿಲ್ಲ ಸರ್. ಇದು ನಾವು ಫಾರಂ ರೈತರು ಬಂದು ವಿಸಿಟ್ ಕೊಟ್ಟು ಮರಿ ನೋಡಿ ತಗೊಂಡ್ ಹೋಗ್ತಾರೆ ಸರ್ ಡಾರ್ಪರ್ ತಳಿನ ಇದು. ಮತ್ತೆ ಈ ರೈತರುಗಳು 10 ಕುರಿ 20 ಕುರಿ ಸಾಕಿರ್ತಕ್ಕಂಥವ್ರು ನಮ್ ಡಾರ್ಪರ್ ತಳಿ ಒಂದ್ ತಗರು ತಗೊಂಡೋಗಿ ಅವ್ರ ಕುರಿಗೆ ಕ್ರಾಸ್ ಮಾಡ್ಸಿದ್ರೆ ಅವ್ರ ಮರಿ ತುಂಬಾ ಚೆನ್ನಾಗ್ ಬರುತ್ತೆ ಸರ್. ಮೊದ್ಲೇನ್ ಬಂದಿರುತ್ತೆ ಅದಕ್ಕಿಂತ ತುಂಬಾ ಚೆನ್ನಾಗ್ ಬರುತ್ತೆ ಸರ್ ಈ ಡಾರ್ಪರ್ ಅಲ್ಲಿ. ಈಗ ಡಾರ್ಪರ್ ತಳಿಯ ಕುರಿಗಳಂದ ತಕ್ಷಣ ಬಹಳಷ್ಟು ಜನ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಹೇಳ್ತಾರೆ. ಸೊ ಇದು ನಿಜವಾಗ್ಲೂ ಕಾಸ್ಟ್ಲಿ ಇರುತ್ತೆ ಸರ್? ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ ಸರ್ ಇದು. ಕೆಲವರು ಸ್ಮಾರ್ಟ್ ಮಾರ್ಟ್ ತಗೋತಾರೆ, ಮತ್ತೆ ಕಾರ್ ತಗೋತಾರೆ, ಅದ್ರಗಿಂತ ದುಬಾರಿ ಏನಿಲ್ಲ ಸರ್. ಇದು ತುಂಬಾ ಕಮ್ಮಿ ರೇಟ್ ಸಿಗುತ್ತೆ ಸರ್, ಅಷ್ಟೊಂದೇನೋ ಕಾಸ್ಟ್ಲಿ ಇಲ್ಲ ಸರ್ ಇದು. ಇದು ಟ್ರಾನ್ಸ್ಪೋರ್ಟ್ ಎಲ್ಲ ನೀವೇ ಕೊಡ್ತೀರಾ ಸರ್? ನಿಮ್ಮ ಹತ್ರ ಏನಾದ್ರು ಈ ಡಾರ್ಪರ್ ಕುರಿನ ತಗೋತೀವಿ ಅಂದ್ರೆ? ಇಲ್ಲ ಸರ್, ರೈತರ ಟ್ರಾನ್ಸ್ಪೋರ್ಟ್ ಎಲ್ಲ ರೈತರದೇ ಸರ್. ಯಾಕೆ ಆತರ ಮಾಡ್ತಾ ಇದೀವಿ ಅಂತಂದ್ರೆ ರೈತ ನಮ್ ಫಾರಮ್ ಬಂದು ರೈತರು ಮರಿ ನೋಡಿ ಅವ್ರಿಗೆ ಯಾವ ಮರಿ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರೇ ತಗೋ ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕೊಡೋದ ಸರ್ ಟ್ರಾನ್ಸ್ಪೋರ್ಟ್ ಅನ್ನ. ಅವರೇ ಬಂದು ತಗೊಂಡು ಹೋಗ್ಬೇಕು ಸರ್. ಓಕೆ ಸರ್, ನಾವು ಈ ಡಾರ್ಪರ್ ತಳಿನ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇದೀವಿ ಸರ್. ಯಾರು ರೈತರು ಅವ್ರ ಕುರಿಯ ಕ್ರಾಸ್ ಮಾಡ್ಸೋದಕ್ಕೆ ಅಂತ ಯೋಜನೆ ಅಂತ ಯಾರು ಬಂದು ನಮ್ಮ ಹತ್ರ ಕ್ರಾಸಿಂಗ್ ಟಗರು ಮರಿಗಳು ಕೊಡಿ ನಿಮ್ಮ ಹತ್ರ ಇರೋದನ್ನ ಅಂತ ಕೇಳಿದ್ರೆ ನಮ್ ಕೈಲಿ ಎಷ್ಟು ಆಗೋದು ಅಷ್ಟು ಕಮ್ಮಿ ರೇಟ್ಗೆ ಕೊಡ್ತೀವಿ ಸರ್ ನಾವು ಟಗರು ಮರಿಗಳನ್ನ. ನಿಮ್ಮ ಹತ್ರ ಸಿಗುವಂತ ಈ ಡಾರ್ಪರ್ ಕುರಿಗಳನ್ನ ತಗೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ, ಮತ್ತೆ ವಿಳಾಸ ಒಂದು ಹೇಳ್ತೀರಾ ಸರ್? ಸರ್, ನನ್ನ ನಂಬರ್ ಬಂದು ಸ್ಕ್ರೀನ್ ಮೇಲೆ ಬರ್ತೈತೆ, ಅದಕ್ಕೆ ಆ ನಂಬರ್ಗೆ ಕಾಲ್ ಮಾಡಿ ಕೇಳಿದ್ರೆ ನಾನು ಹೇಳ್ತೀನಿ ಸರ್ ನಮ್ಮ ಅಡ್ರೆಸ್ನ. ನಮ್ಮ ಊರು ಬಂದು ಒಂದೇಮಾಡು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ದುದ್ದ ಹೋಬಳಿ ಸರ್ ನಮ್ದು. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.